ಸಿಎಂ ಸಿದ್ದರಾಮಯ್ಯ ಅಧಿಕಾರ ತ್ಯಾಗಕ್ಕೆ ಕೊನೆಗೂ ಒಪ್ಪಿದ್ದಾರೆ. ಕರ್ನಾಟಕ ರಾಜಕಾರಣದ ವರ್ಣರಂಜಿತ ರಾಜಕಾರಣಿಯೊಬ್ಬರು ಸಕ್ರಿಯ ರಾಜಕಾರಣದ ಹೊಸ್ತಿಲಿನಿಂದ ಆಚೆ ಹೆಜ್ಜೆ ಹಿಡಿಯುವ ದಿನ ಇದು. ಆದರೆ ಈ ವಿದಾಯದ ವೈಶಿಷ್ಟ್ಯ ಏನು ಗೊತ್ತೇ? ಸಿದ್ದರಾಮಯ್ಯನವರು ತಮ್ಮ ಜನ್ಮಜಾತ ಸ್ವಭಾವಕ್ಕೆ ವಿರುದ್ಧವಾದ ನಿಲುವನ್ನು ತಾಳಿದ್ದು, ಸದಾ ಪ್ರತಿಭಟನಾತ್ಮಕ ಮನೋಭಾವದ ತಿರುಗಿ ಬೀಳುವ ಧೋರಣೆಯ ಅವರು ಈ ಬಾರಿ ಮಾತ್ರ ರಾಹುಲ್ ಗಾಂಧಿಯವರು ಕೇಳಿದ ತಕ್ಷಣ ರಾಜೀನಾಮೆ ನೀಡುವುದಕ್ಕೆ ಪ್ರತಿರೋಧ ತೋರದೆ ಒಪ್ಪಿದ್ದಾರೆ. ತಾವು 2 ಬಾರಿ ಮುಖ್ಯಮಂತ್ರಿಯಾಗುವುದಕ್ಕೆ ಕಾರಣರಾದ ರಾಹುಲ್ ಗಾಂಧಿಯವರ ಮಾತನ್ನು ಮೀರಲಾರೆ ಎಂಬ ಕೃತಜ್ಞತೆ ನಡೆ ಎಂದು ವಿಶ್ಲೇಷಿಸಲಾಗುತ್ತಿದೆ. ಯಾರು ಏನೇ ಹೇಳಲಿ, ಸಿದ್ದರಾಮಯ್ಯ ಈ ರಾಜ್ಯ ಕಂಡ ಮೌಲ್ಯಾಧಾರಿತ ರಾಜಕಾರಣಿಗಳ ಪೈಕಿ ಒಬ್ಬರು. ಅವರು ಮುಸ್ಲಿಂ ಪರ ಎಂಬ ಬಿಡುಬೀಸು ಹೇಳಿಕೆಗಳ ಹೊರತಾಗಿಯೂ ಸಿದ್ದರಾಮಯ್ಯ ಬಡವರ ಪರ ಎಂಬುದರಲ್ಲಿ 2 ಮಾತಿಲ್ಲ. ದಾಷ್ಟಾರ್ಯ ಮಾತುಗಳ ಆಚೆಯೂ ಅಂತರಂಗದಲ್ಲೊಬ್ಬ ಭಾವಜೀವಿ. ಸಾಹಿತ್ಯ, ಸಂಗೀತ, ಸಾಮಾಜಿಕ ಹೋರಾಟ, ಸಮಾಜವಾದಿ ಧೋರಣೆ ಸೇರಿದಂತೆ ಜನಪರ ರಾಜಕಾರಣಕ್ಕೆ ಬೇಕಾದ ಕಾಂಪ್ಯಾಕ್ಟ್ ವ್ಯಕ್ತಿತ್ವ ಸಿದ್ದರಾಮಯ್ಯನವರಲ್ಲಿತ್ತು. ಬಹುಶಃ ಸಿದ್ದರಾಮಯ್ಯ ಈ ರಾಜ್ಯದ ಕೊನೆಯ ಮಾಸ್ ಲೀಡರ್. ಇನ್ನು ಮುಂದೆ ಕರ್ನಾಟಕದಲ್ಲಿ ಜನರ ಮಧ್ಯದಿಂದ ಮೂಡಿಬಂದ ಜನಕರ್ಷಕ ಹಾಗೂ ಜನಪ್ರಿಯ ವ್ಯಕ್ತಿಗಳು ಮುಖ್ಯಮಂತ್ರಿಯಾಗುವುದು ಕಷ್ಟ. ಕರ್ನಾಟಕದ ರಾಜಕಾರಣದಲ್ಲಿ ಹಲವು ದಾಖಲೆ ಹಾಗೂ ವಿವಾದಗಳ ಸರದಾರನಾಗಿದ್ದ ಸಿದ್ದರಾಮಯ್ಯನವರ ಸಕ್ರಿಯ ಚುನಾವಣಾ ರಾಜಕಾರಣ ಇಲ್ಲಿಗೆ ಅಂತ್ಯ. ಮುಂದಿನದು ಪರದೆಯ ಹಿಂದಿನ ಸೂತ್ರಧಾರಿಕೆ.